ನಾನು ಹೇಳಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಮ್ ಎಕ್ಸ್ಟ್ರಾ ಪಾಯಿಂಟ್ಸ್ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಏನಂದರೆ ಇವಾಗ ಹಬ್ಬಗಳು ಮಾಡ್ತೀವಲ್ಲ, ಹಬ್ಬಗಳು ಹರಿದಿನ ಏನಕ್ಕೆ ಮಾಡ್ತೀವಿ? ಸೊ ದೇವರು ಅಂದರೆ ದೇವರು ಸಹ ಅಂದರೆ ತಪ್ಪು ಮಾಡಿದ್ರೆ ನಾಶ ಮಾಡ್ತಾರೆ. ಸೊ ದೇವರು ಅಂದರೆ ದೇವರು ಸಹ ತಪ್ಪ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ, ಇರಲಿ. ಸೊ ಹಂಗಾದ್ರೆ ನಮಗೆ ದೇಹಕ್ಕೆ ಮುಕ್ತಿ ಕೊಡ್ತಾರಲ್ಲ ಶಿವ, ಸೊ ಅವರು ತಪ್ಪ ಇಲ್ಲ ಯಮ ಅಂತ ನಮ್ಮ ಕರೆಯಲ್ಪಡ್ತೀವಿ ದಿನಾಗಲೂ ದಿನಕ್ಕೂ. ಇವಾಗ ನೋಡ್ಬೋದು ಕೇರಳದಲ್ಲಿ ಸಹ ಎಷ್ಟು ಜನ ಸತ್ರು, ಇವತ್ತು ಸಹ ನೋಡ್ಬೋದು 6 ಜನ ಸತ್ರು ಅನ್ನೋವಾಗ ಇಲ್ಲಿ ಯಾರ್ದು ತಪ್ಪು? ಅಂದರೆ ದೇವ್ರದ್ದು ಸಹ ತಪ್ಪ. ಸೊ ಒಂದು ಹೆಣ್ಣನ್ನು ತಪ್ಪಾಗೆ ನೋಡಿದ್ರೇ ಯಾವುದೇ ಕಾಲದಾಗಲಾಗಿ ಸತ್ಯಯುಗ ಆಗಿರ್ಬೋದು, ಇಲ್ಲ ಯಾವುದೇ ಪ್ರೀವಿಯಸ್ ಯುಗ ಯಾವುದೇ ಕಾಲ ಆಗಿರ್ಬೋದು, ದೇವಲೋಕ ಕಾಲ, ಯಾವುದೇ ಒಂದು ಕಾಲ ಆಗಿದ್ರೂ ಒಂದು ಹೆಣ್ಣನ್ನು ತಪ್ಪಾಗಿ ನೋಡಿದ್ರೇ ಅಂದರೆ ಅವರು ನಾಶ ಮಾಡ್ತಾರೆ. ಅದು ದೇವತೆಗಳಿಗೂ ಸಹ ಸಮ. ಯಾಕೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಇಲ್ಲ ನಮ್ಮ ಕಾಳಿ ಮಾತಾ ಆಗಿರ್ಬೋದು, ಯಾರೇ ಸಹ ಒಂದು ಹೆಣ್ಣನ್ನು ನೋಡಿದ್ರೆ ತಪ್ಪಾದ ಭಾವನೆಯಲ್ಲಿ ನೋಡಿದ್ರೇ ಅದು ಸಹ ತಪ್ಪೆ. ಅದು ಸಹ ಶಿಕ್ಷೆಗೆ ಒಳಪಡುವ ವ್ಯಕ್ತಿ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಹರಾಸ್ಮೆಂಟು ಮತ್ತು ರೇಪು ಅಂದರೆ ತಪ್ಪು ಮಾಡ್ತಾರಲ್ಲ, ನಮ್ಮ ಹೆಣ್ಣು ಅತ್ಯಾಚಾರ ಮಾಡ್ತಾರಲ್ಲ, ಎರಡೂ ಸಹ ಒಂದೇ. ಇವರು ನೋಡ್ಬೋದು, ಇವರು ಸಹ ಹೇಳ್ತಾ ಇವರು ಈ ಕಡೆಯಿಂದ ಹೆಣ್ಣಿಗೆ ಅಶ್ಲೀಲ ಫೋಟೋಸ್ ಕಳಿಸ್ತಾರಲ್ಲ, ಅದು ಯಾವ ಮಟ್ಟ ಸರಿ ನೀವು ಹೇಳಿ? ಒಂದು ಹೆಣ್ಣಿಗೆಲ್ಲ ಹಲವಾರು ಹೆಣ್ಣುಗಳಿಗೆ ಈ ಥರ ಕಳಿಸಿದ್ದಾರೆ. ಇದು ದೊಡ್ಡ ಅಪರಾಧ ಅಂತ ನಿಮಗೂ ಎಲ್ಲರಿಗೂ ಗೊತ್ತು. ಅಂದರೆ ಇಲ್ಲಿ ಇದೇ ಬೇರೆ ಕಡೆ ಅಂದರೆ ನಮ್ಮ ದೇಶ ಒಳಪಡುವ ಇರಲಿ, ಬೇರೆ ದೇಶಗಳು ಅಂದರೆ ಸರ್ಕಾರ ಸಹ ಅನುಮತಿ ಪಡೆಯುತ್ತೆ, ಇವ್ರನ್ನ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ರೀತಿಯಲ್ಲಿ. ಅಂದರೆ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ನಾನು ಏನು ಹೇಳ್ತಾ ಇದ್ದೀನಿ. ಸೊ ನಾನು ಏನಂದರೆ ನಿಮಗೆ ಬಿಡ್ತೀನಿ. ಸೊ ಅಂದರೆ ಇನ್ನೊಂದು ಪಾಯಿಂಟ್ ಅಂದರೆ ದೇವ್ರುಗಳು ಇರಲಿ. ಸೊ ನೆಕ್ಸ್ಟ್ ದೇವ್ರು ಅಂದರೆ ಉಲ್ಲೇಖ ಯಾವುದೇ ಆಗಿರ್ಬೋದು, ಯಾವುದೇ ಯುದ್ಧಗಳಾಗಿರ್ಬೋದು, ಇಲ್ಲಿ ನಾಶಗಳಾಗಿದೆ, ಜನಗಳ ನಾಶ ಆಗಿದೆ, ಹಂಗಾದ್ರೆ ಅವರು ತಪ್ಪ? ಸೊ ನಿಮ್ಗೆ ಬಿಡ್ತಾ ಇದ್ದೀನಿ. ಸೊ ಮುಂದಿನ ಅಂದರೆ ನಮ್ಮ ರಾಮಾಯಣದಲ್ಲಿ ಅಷ್ಟು ಜನ ಸತ್ರು, ಅಂದರೆ ಯುದ್ಧದಲ್ಲಿ ಅಷ್ಟು ಜನ ಸತ್ರು. ಸೊ ಅದು ತಪ್ಪ ಹಂಗಾದ್ರೆ? ಅಂದರೆ ರಾಮನೂ ತಪ್ಪ? ನಮಗೆ ಸ್ವತಂತ್ರ ಸಿಕ್ತಲ್ವ, ಆಗಸ್ಟ್ 15 ಬಂತಿದ್ದೇನು ನಿಮಗೂ ಗೊತ್ತು. ಆಗಸ್ಟ್ 15 ಬಂತು, ಅಷ್ಟು ಜನ ಸತ್ರು ಅಂದರೆ ಮಹಾತ್ಮ ಸರ್ದು ತಪ್ಪೇನಾ? ನೀವು ಹೇಳಬೇಕು. ಮತ್ತು ನಮ್ಮ ಯಾರೇ ಆಗಿರ್ಬೋದು, ಫ್ರೀಡಮ್ ಫೈಟರ್ಸ್ ಅಂತ ಹೇಳ್ತಾರಲ್ಲ, ಇಲ್ಲಿ ಎಷ್ಟು ಜನ ಅಲ್ಲಿ ಸತ್ರು ಯುದ್ಧದಲ್ಲಿ. ಸೊ ಅಷ್ಟು ಜನನೂ ಅಂದರೆ ಲೀಡರ್ಸು ತಪ್ಪ? ಇಲ್ಲಿ ಶಾಂತಿಯುಕ್ತ ಇದ್ದಿದ್ದರೆ ಯಾವುದೂ ಸಹ ಅಂದರೆ ನಡೀತಾ ಇರಲಿಲ್ಲ. ಅಂದರೆ ಅವ್ರದ್ದು ಸಹ ತಪ್ಪಿದೆ ಅಂತಲೇ ಅರ್ಥ. ಸೊ ಇಲ್ಲಿ ಯುದ್ಧದಲ್ಲಿ ಹೆಣ್ಣನ್ನು ಮುಟ್ಟಿದ್ದಕ್ಕೆ ರಾಮಾಯಣ ಆಗಿರ್ಬೋದು, ಇಲ್ಲಾಂದರೆ ಯಾವುದೇ ಮಹಾಭಾರತ ಆಗಿರ್ಬೋದು, ಇಲ್ಲ ಯಾವುದೇ ಉಲ್ಲೇಖನ ತಗೊಂಡ್ರೆ ಹೆಣ್ಣನ್ನು ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಂದರೆ ಇದು ಒಂಥರ ಎಕ್ಸಾಂಪಲ್ ಆಗಿರಬೇಕು ಸ್ಟೋರಿ. ಯಾಕಂದರೆ ಇದು ಮೋಟಿವೇಶನ್, ಅಂದರೆ ಎಲ್ಲರಿಗೂ ಇನ್ನೊಂದು ಹೆಣ್ಣನ್ನು ನೋಡಿದ್ರೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲೇಬೇಕಾಗಿದ್ದ ವಿಷಯ. ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಇವಾಗ ನೋಡಿರ್ಬೋದು, ಈ ಕೇಸಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ಒಂದು ಹೆಣ್ಣನ್ನು ನೋಡೋಕ್ಕೆ ಸಹ ಭಯ ಪಡ್ತಾರೆ. ಯಾಕಂದರೆ ಆ ಥರ ಉಲ್ಲೇಖ ಅಂದರೆ ನಮಗೊಂದು ಎಕ್ಸಾಂಪಲ್ ಅಂತ ಅನ್ಕೋಬೋದು. ಒಂದು ಹೆಣ್ಣನ್ನು ಯಾವ ಥರ ನೋಡಬೇಕು, ದೇವ್ರ ಥರ ನೋಡಬೇಕು. ಅಂದರೆ ಇಲ್ಲಿ ನಾವು ದೇವದ ಥರ ನೋಡ್ತೀವಿ. ಸೊ ಇಲ್ಲಿ ಯಾರ್ದು ತಪ್ಪು? ನಮ್ಮದು ತಪ್ಪಿಟ್ಕೊಂಡು ಅಂದರೆ ಬೇರೆಯವ್ರನ್ನ ದ್ವೇಷಿಸೋದು ಅದಕ್ಕಿಂತ ದೊಡ್ಡ ತಪ್ಪು. ಸೊ ಅಂದರೆ ಇನ್ನೊಂದು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೆಟ್ಟದಾಗಿ. ಸೊ ಕೆಟ್ಟದಾಗಿ ಏನಂದರೆ ಅಷ್ಟು ಮೂಳೆಗಳು ಪೆಟ್ಟು ತಿಂದಿದೆ. ಪೆಟ್ಟು ತಿಂದು ಸಹ ನಮಗೋಸ್ಕರ ಒಂದು ಮೆಸೇಜ್ ಕೊಡೋಕ್ಕೆ ತಾನು ಅಷ್ಟು ಪಟ್ಟು
ಸಿನಿಮಾಗಳು ಕೊಟ್ಟು ಒಂದು ಶೂಟ್ಗೆ ಅಂದರೆ ಒಂದು ಸೀನಿಗೆ 10 ಟೇಕ್ಸ್ ತೊಗೊತಾರೆ. ಅಂದರೆ ಎಕ್ಸಾಂಪಲ್ ಹೇಳ್ತಾ ಇರೋದು, ಅದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. 20 ಟೇಕ್ಸ್ ಹೋಗ್ಬೋದು, 40 ಟೇಕ್ಸ್ ಕೂಡ ಹೋಗ್ಬೋದು ಒಂದು ಸೀನ್ಗೆ. ಅಂದರೆ ಒಂದು ಮೆಸೇಜ್ಗೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಡ, ನೀವು ಯೋಚನೆ ಮಾಡಿ. ಅಂಥ ದೊಡ್ಡ ವ್ಯಕ್ತಿನ ನಾವೇನೋ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಪ್ರೆಷರ್ ಮಾಡಿ ವಿಜಿಲ್ ಹೊಡೆದಂಗೆ ಆಯಿತು ನಾವು. ಹೌದು, ವಿಜಿಲ್ಲು ಥಿಯೇಟ್ರ್ಗಳಲ್ಲಿ ಬರ್ತಾ ಇಲ್ವೋ ಈಗ? ಹೌದು, ಇಲ್ಲಾಂದರೆ ಸಾರಿ ಆಚೆ ಕಡೆ ಬರ್ತಾಯಿದೆ. ಅಂದರೆ ಒಳ್ಳೆ ಶಬ್ದ ಅಲ್ಲ, ಬೇರೆ ಬೇರೆ ಶಬ್ದಗಳು ಬರ್ತಾಯಿದೆ, ಬೇರೆ ಅಂದರೆ ಬೇರೆ ಬೇರೆ ಹೂವಪ್ಪಗಳಲ್ಲಿ. ಇವಾಗ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಬರುತ್ತೆ. ಯಮನ ಬಗ್ಗೆ ಸಹ ಹೇಳ್ಬಿಡ್ತೀನಿ. ಸೊ ಯಮ ಅಂತ ಹೇಳ್ಬೋದು, ದಿನಾಗಲೂ ಸಾಯಿಸ್ತೇನೆ ಹಂಗಾದ್ರೆ ಸಾಯಿಸ್ತಾರೆ ಅವರು ಸಹ ತಪ್ಪ. ಅವ್ರ ಬಗ್ಗೆ ನಾನು ಹೇಳ್ತೀನಿ ಯಾಕೆ ಅಂತ. ಅಂದರೆ ನೆಕ್ಸ್ಟು ಯುಗದಲ್ಲಿ ಕಲಿಯುಗ ಅಂತಾರಲ್ಲ, ಸೊ ಹಂಗಾದ್ರೆ ಕಲ್ಕಿದು ತಪ್ಪೇನಾ? ನೀವೇ ಹೇಳಬೇಕು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಇವಾಗ ಗಂಡ ಹೆಂಡ್ತಿ ಅಲ್ಲ, 2 ಜನ ಜಗಳಾಡ್ತಾರೆ, 2 ಮಾತುಗಳು ಬರುತ್ತೆ ಹೋಗುತ್ತೆ. ಅಂದರೆ ತೊಗೊಂಡೋದ್ಮೇಲೆ ಡಿಪೆಂಡು, ಇಲ್ಲಿ ಮಾಡೋರ ಮೇಲೆ ಡಿಪೆಂಡು ಅಲ್ವಾ? ಸೊ ಇವಾಗ ಇಲ್ಲಿಂದ ಬಿದೋಗು ಅಂದರೆ ಇಲ್ಲಿ ಬಿದೋಗೋದು ಬಿಡೋದು ನಂದಾಗಿರುತ್ತೆ ಅಲ್ವಾ? ಸೊ ಈ ವ್ಲಾಗಲ್ಲಿ ಹೇಳೋದು ಬಿಡೋದು ಒಳ್ಳೆಯದು, ಅದು ನಂದಾಗಿರುತ್ತೆ. ನಿಮ್ಗೇನು ಕೊಡಬೇಕು, ಏನು ಕೊಡಬಾರ್ದು, ಯಾವ ಪಾಯಿಂಟ್ಸ್ನ ಹೇಳಬೇಕು, ಯಾವ ಪಾಯಿಂಟ್ಸ್ನ ಹೇಳಬಾರ್ದು ಅನ್ನೋದು ನನಗೆ ಬಿಟ್ಟಿದ್ದಾಗಿರುತ್ತೆ. ಸೊ ನಿಮಗೆ ಬರೀ ಕೆಟ್ಟದ್ದು ಹೇಳಿದ್ರೆ ನೀವು ಬರೀ ಕೆಟ್ಟದ್ದನ್ನೇ ತೊಗೊತೀರ, ಬರೀ ಯಾವುದನ್ನು ನಾನು ಹೇಳ್ತೀನೋ ಅದನ್ನೇ ನೀವು ತೊಗೊತೀರ. ಸೊ ನಾನು ಹೇಳಿದ್ದು ಅರ್ಥ ಆಯಿತು ಅನಿಸುತ್ತೆ. ನಾವು ಯಾವಾಗಲೂ ಒಳ್ಳೆಯದನ್ನೇ ತೊಗೋಬೇಕು ಸಹ, ಕೆಟ್ಟದನ್ನು ಬಿಟ್ಬಿಡಬೇಕು. ಅದು ಕೆಟ್ಟದಾಗಿದ್ದರೆ ಅದು ಒಳ್ಳೆಯದಕ್ಕೆ ಅಂತ ನಾವು ತೊಗೊಂಡು ಬಿಟ್ಬಿಡ್ಬೇಕು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೆಣ್ಣಿಗೆ ಏನಾದರೂ ಆದರೆ ಲೈಕ್ ನಾವು ಧ್ವನಿ ಕೊಡಬೇಕು. ಧ್ವನಿ ಕೊಟ್ಟಿಲ್ಲ ಅಂದ್ರೂ ಕೆಟ್ಟ ಧ್ವನಿಯಾಗಿ ಅಂದರೆ ಸಹಾಯ ಮಾಡಿಲ್ಲ ಅಂದ್ರೂ ನಾವು ಅವ್ರನ್ನ ಸಾವು ಎಳ್ಕೊಂಡು ಹೋಗ್ಬಾರ್ದು. ಅವ್ರಿಗೆ ಊಟ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅಂದರೆ ಯಾವುದೇ ಥರ ಫೆಸಿಲಿಟಿ ಇಲ್ಲ ಅಂದರೆ ಒಬ್ಬ ಸರ್ಕಾರ ವ್ಯಕ್ತಿ ಸಹ ಅವರು ಸರ್ಕಾರದಲ್ಲಿ ಸಹ ಅಂದರೆ ಒಬ್ಬ ವ್ಯಕ್ತಿಯಾಗಿ ಅವರು ಬರ್ತಾರೆ. ಸೊ ಅಂದರೆ ನಾವು ಯಾವ ಥರ ನೋಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೇನಿಲ್ಲ, ಇದು ಕ್ರಿಯೇಟೆಡ್ ಸ್ಟೋರಿ ಅಂತ ನಾನು ಮೊದಲೇ ಹೇಳಿದ್ದೆ ವ್ಲಾಗಲ್ಲಿ. ಎಸ್, ಇದು ಎಕ್ಸಾಕ್ಟ್ ಕ್ರಿಯೇಟೆಡ್ ಸ್ಟೋರಿ. ಸೊ ಇವರು ಹಣ ತಗೊಂಡು ಯಾರೋ ಒಬ್ಬರು ವ್ಯಕ್ತಿ ಅವ್ರ ಮನೆಯಲ್ಲಿ ಬಟ್ಟೆ ಇಕ್ಕಿ ಲೈಕ್ ಅಂದರೆ ಈ ಕ್ರಿಯೇಟ್ ಮಾಡೋ ಸ್ಟೋರಿನ ನೀವು ನೋಡ್ಬೋದು ಯಾವುದೇ ಥರ. ಲೈಕ್ ಇವಾಗ ಕಮಲ್ ಹಾಸನ್ ಸರ್ದು ಫಿಲಮ್ ನೋಡಿರ್ತೀರ ಅನ್ಕೊತೀನಿ. ಒಂದು ಫಿಲಮಲ್ಲಿ ಅಲ್ಲಿಗೆ ಹೋಗಿ ಕ್ರಿಯೇಟ್ ಮಾಡ್ತಾರೆ ಒಂದು ಸ್ಟೋರಿನ. ಅದು ಯಾವ ಫಿಲಮು ಅಂತ ನಮ್ಮ ನೇಮ್ ಅಷ್ಟು ಜ್ಞಾಪನ ಇಲ್ಲ. ಅಲ್ಲಿಗೆ ಹೋಗಿ ಒಂದು ಕ್ರಿಯೇಟ್ ಮಾಡ್ತಾರೆ ಸ್ಟೋರಿ. ನೋಡಿದ್ರೆ ಅದೇ ಥರನೇ ಇದು ಕ್ರಿಯೇಟೆಡ್ ಸ್ಟೋರಿ. ಇದು ನೀವು ಎಲ್ಲಿ ಬೇಕಾದ್ರೂ ಯಾವ ಫಿಲಮ್ಸಲ್ಲೂ ನೋಡ್ಬೋದು ಒಂದು ಕ್ರಿಯೇಟೆಡ್ ಸ್ಟೋರಿನ ಯಾವ ಥರ ಎಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ ಅದು ನೀವು ನೋಡ್ಬೋದು. ಅಂದರೆ ಆ ಫಿಲಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ನೀವು ನೋಡ್ಬೋದು ಸರ್ದು ಅದು ಯಾರ್ದು ಅಂದರೆ ಲೈಕ್ ತನ್ನ ವೈಫ್ ಜೊತೆಗೆ ಅವ್ರು ಮಾಡಿರ್ತಾರೆ, ತನ್ನ ಮಕ್ಕಳು ಫ್ಯಾಮಿಲಿ ಸ್ಟೋರಿ ಅದು. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆ ಸ್ಟೋರಿದು ನೇಮು. ಸೊ ನೀವು ಆ ಸ್ಟೋರಿಲಿ ನೋಡಿಬಿಟ್ರೆ ಈ ಸ್ಟೋರಿಗೆ ಕ್ಲೀನಾಗಿ ನಿಮಗೆ ಎಂಡ್ ಪಾಯಿಂಟ್ ಸಿಗುತ್ತೆ. ಸೊ ನೋಡಿ ಅಂತ ಹೇಳ್ತಾ ಈ ಹೂವಪ್ಪುಗಳನ್ನೆಲ್ಲ ತಲೆಗೆ ಹಾಕ್ಕೊಂಡು ತಲೆ ಕೆಡಿಸ್ಕೊಬೇಡಿ. ದರ್ಶನ್ ಸರ್ ಬೇಗ ಬಂದೇ ಬರ್ತಾರೆ. ಬರಲಿ ಅಂತ ನಾನು ಸಹ ದೇವರಲ್ಲಿ ದಿನಾಗಲೂ ಕೇಳ್ತಾ ಇದ್ದೀನಿ, ಬರಲಿ, ಅಭಿಮಾನಿಗಳ ಮನಸ್ಸಲ್ಲಿ ಹಾಲು ಉಕ್ಲಿ ಅಂತ ಹೇಳ್ತಾ ಈ ಸ್ಟೋರಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಇನ್ನೂ ಅಂದರೆ ಅವರು ವಿರುದ್ಧ ಯಾವ್ದು ವಿರುದ್ಧ ಇರುತ್ತಲ್ಲ ಅದನ್ನು ನಾವು ಧ್ವನಿ ಕೊಡೋಣ ಅಲ್ವಾ? ಸೊ ಅಂತ ಕೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಹಾಲ್. ನಾನು ಪ್ರತಿ ಸಲ ಹೇಳ್ತೀನಿ, ಒಳ್ಳೆ ಫುಡ್ ತೊಗೊಳ್ಳಿ, ಬಿ ಸೇಫ್, ಬಿ ಹೆಲ್ತಿ. ಇನ್ನೊಂದು ಮರ್ತೋದೆ, ಈ ವ್ಲಾಗಲ್ಲಿ ಇನ್ನೊಂದು ಆ್ಯಡ್ ಮಾಡ್ತೀನಿ. ನಮ್ಮ ಕೇರಳ ಹೋದವರು ತುಂಬ ಕಷ್ಟಪಡ್ತಾ ಇದ್ದಾರೆ ಫ್ಲಡ್ಡಲ್ಲಿ. ಅದು ಬೇಗ ನೀವು ಹೆಲ್ಪ್ ಮಾಡಿ. ಯಾರಾದರೂ ಹಣ ಸಹಾಯ ಮಾಡಿದ್ರೆ ಹಣ ಸಹಾಯ ಮಾಡಿ, ಇಲ್ಲ ಜನ ಸಹಾಯ ಮಾಡೋದಿದ್ರೆ ಜನ ಸಹಾಯ ಮಾಡಿ. ನಿಮ್ಮ ಫ್ರೆಂಡ್ಸ್ ಇದ್ದರೆ ಅಲ್ಲಿ ಹೋಗಿ ಹೆಲ್ಪ್ ಮಾಡೋಕ್ಕೆ ಹೇಳಿ. ಮತ್ತು ಗೋರ್ಮೆಂಟಲ್ಲಿ ಸ್ವತಃ MLAನೇ ರಿಕ್ವೆಸ್ಟ್ ಮಾಡಿ ಬರೋಕ್ಕೆ ಹೇಳಿ. ನಾವು ಸಹ ನಿಮ್ಮ ಕೈ ಜೋಡಿಸ್ತೀವಿ. ಇನ್ನೇನಿಲ್ಲ, ನಮ್ಮ ಮೋಹನ್ ಲಾಲ್ ಸಹ ಬಂದಿದ್ದರು. ಸೊ ಸರ್ ಅಂತ ಲೈಕ್ ಹೀರೋನ್ಗಳು ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಬಂದು ಹೆಲ್ಪ್ ಮಾಡಿ. ಸೊ ಇದು ನಿಮ್ಮ ಒಂದು ಇದು ಸ್ಟೇಟ್ ಅಂತ ಹೇಳೋಕ್ಕಾಗಲ್ಲ, ನಿಮ್ಮ
ಫ್ಯಾಮಿಲಿ ನೀವೇ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ಅಂತ ಕೇಳ್ತಾ ಇನ್ನೇನಿಲ್ಲ, ನೀವು ಅಲ್ಲಿ ಮಸ್ಕಿಟೋಸ್ ಇರುತ್ತೆ, ಮಸ್ಕಿಟೋ ಸ್ಪ್ರೇ ಯೂಸ್ ಮಾಡಿ. ಎಲೆಕ್ಟ್ರಿಸಿಟಿ ಇರುತ್ತೆ, ಎಲೆಕ್ಟ್ರಿಸಿಟಿನ ಹುಷಾರಾಗಿ ಮುಟ್ಟಿ ಕರೆಂಟ್ನ ಮೈನ್ ಆಫ್ ಮಾಡಿಬಿಟ್ಟು ಆಮೇಲೆ ವಾಟರ್ ಡ್ರೈ ಆಗಿರುತ್ತಲ್ಲ ಶಾಕ್ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ, ಆಫ್ ಮಾಡಿ ಅಂತ ಹೇಳ್ತೀನಿ. ಇನ್ನೇನಿಲ್ಲ, ಹುಷಾರಾಗಿರಿ. ಅಂದರೆ ಇದು ಟ್ಯಾಂಕರ್ ಯೂಸ್ ಮಾಡ್ಬೋದು ನೀವು, ಇಲ್ಲ ಮೋಟಾರ್ ಯೂಸ್ ಮಾಡಿ ಅಂದರೆ ಅದನ್ನು ಡ್ರೈ ಮಾಡಿ, ಅಂದರೆ ಲ್ಯಾಂಡ್ನ ನೀವು ಇರೋ ಮನೇನ ಡ್ರೈ ಮಾಡ್ಬೋದು. ಇಲ್ಲ ನೀವು ಯಾವುದೋ ಒಂಥರ ಐಡಿಯಾಸ್ ಬಂದರೆ ಐಡಿಯಾಸ್ನ ಬರೆದು ನಿಮ್ಮ ಇದು ಇರುತ್ತಲ್ಲ ಏರಿಯಾ MLA ಇರ್ತಾರಲ್ಲ ಅವ್ರ ಹತ್ರ ಕೊಟ್ಟು ಬೇಗನೆ ರಿಸಾಲ್ವ್ ಆಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ರಿಸಾಲ್ವ್ ಆಗಿ ಬೇಗ ಬನ್ನಿ, ನಾವು ಸಹ ಕಾಯ್ತಾ ಇದ್ದೀವಿ. ಅಂದರೆ ನೀವು ರಿಕವರ್ ಆಗಬೇಕು ಅಂತ ನಮಗೂ ಖುಷಿನೇ. ನಮ್ಮ ಕೈಯಲ್ಲಿ ಅಂದರೆ ಅಲ್ಲಿರೋರು ಯಾರಾದರೂ ಸಹಾಯ ಮಾಡಿ, ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅಲ್ಲಿರೋ ನೀವು ಯಾರಾದರೂ ಅಂದರೆ ರಿಚ್ ಪೀಪಲ್ಸು ಪೂರ್ ಪೀಪಲ್ಸ್ ಅಲ್ಲ, ಈ ಟೈಮ್ ನೀವು ಹೆಲ್ಪ್ ಮಾಡಬೇಕಾಗಿದ್ದ ಟೈಮ್ ಇದು. ಸೊ ಅಲ್ಲಿ ನೀವು ಫುಡ್ ಫೆಸಿಲಿಟಿ, ಮೆಡಿಕಲ್ ಫೆಸಿಲಿಟಿ, ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವ ಥರ ಫೆಸಿಲಿಟಿ ಬೇಕೋ ಮಾಡಿಕೊಡಿ. ಮಕ್ಕಳಿದ್ದಾರೆ, ಪುಟ್ಟ ಮಕ್ಕಳು, ಫುಡ್ ಕೊಡಿ. ಸೊ ಬಿಸ್ಕೆಟು, ಬನ್ನು, ನಿಮ್ಮ ಕೈಯಲ್ಲಿ ಏನಾಗುತ್ತೋ ನಿಮ್ಮ ಫ್ಯಾಮಿಲಿ ಅಕ್ಕಪಕ್ಕದವ್ರ ಮನೆಯವರು ಫುಡ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇನ್ನೇನಿಲ್ಲ, ಗೌರ್ಮೆಂಟಿಂದನೂ ಅಷ್ಟೇ ರಿಕ್ವೆಸ್ಟಿಂಗ್ ಸರ್, ಬೇಗನೆ ಕ್ಲಿಯರ್ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ಲೇಟ್ ಮಾಡೋ ವಿಷಯ ಅಲ್ಲ, ಬೇಗನೆ ಕ್ಲಿಯರ್ ಆಗಬೇಕು. ವಾಟರ್ ಅನ್ನೋದು ಈಸಿ ಅಲ್ಲ, ಶಾಕ್ ಹೊಡೆಯೋದು ಲೈಕ್ ಮೈನ್ ಪೋಲ್ ಬಿದ್ದರೆ, ಎಲೆಕ್ಟ್ರಿಸಿಟಿ ಪೋಲ್ ಬಿದ್ದರೆ ಶಾಕ್ ಹೊಡೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ವ್ಲಾಗಲ್ಲಿ ಏನಪ್ಪ ದರ್ಶನ್ ಸರ್ ಬಗ್ಗೆ ಮಾತಾಡ್ಬಿಟ್ಟು ಅಂತ ಹೇಳ್ತಿದ್ದೀನಿ, ಇದು ಒಳ್ಳೆಯದಕ್ಕೆ. ಸೊ ನಾವು ವಾಯ್ಸ್ ಯಾವಾಗ್ಲೂ, ನಮ್ಮ ಜನತೆ ವಾಯ್ಸ್ ಯಾವಾಗ್ಲೂ ನಾವು ಒಳ್ಳೆಯದಕ್ಕೆ ಕೊಡ್ತೀವಿ ಅಂತ ಕೇಳ್ತಾ ಇದ್ದೀನಿ. ನಿಮಗೂ ಗೊತ್ತು, ಲವ್ ಯಾವತ್ತೂ ನಿಮ್ಮ ನನ್ನ ವೀಡಿಯೋಸಲ್ಲಿ ನೋಡಿರ್ಬೋದು, ನಂದು ಒಳ್ಳೆಯದೇ ಆಗಿರುತ್ತೆ. ಸೊ ನನ್ನ ವಾಯ್ಸ್ ಯಾವಾಗಲೂ ಒಳ್ಳೆಯದೇ ಆಗಿರುತ್ತೆ. ಇನ್ನೊಂದಲ್ಲಿ ಇಷ್ಟು ಕೇಳ್ತಾ ನಮ್ಮ ಕೃಷ್ಣ ಪರಮಾತ್ಮನ ಬಿಟ್ಬಿಟ್ಟೆ. ಸೊ ಇನ್ನೇನಿಲ್ಲ, ಈ ಪೋಲಿ ಕೃಷ್ಣ ಬೇಗನೆ ಲೈಕ್ ಅಂದರೆ ನಾಶ ಆಗಲಿ. ಅಂದರೆ ಅನ್ಯಾಯ ಇದೆಯಲ್ಲ, ಅನ್ಯಾಯ ಅನ್ನೋದು ದರ್ಶನ್ ಸರ್ ಒಂದು ಮಿರರ್ ಇದೆಯಲ್ಲ ಕೆಟ್ಟದ್ದು ಅಂತ ತೋರಿಸ್ತಾ ಇದ್ದಾರಲ್ಲ, ಅದು ಬೇಗನೆ ರಿಸಾಲ್ವ್ ಆಗಲಿ, ಅಂದರೆ ನಾಶ ಆಗಲಿ ಸೊಸೈಟಿಗೆ. ಅಂದರೆ ಅವ್ರು ಇನ್ನೂ ಲೈಕ್ MLA ಅಂತ ಆಗಲಿ ಅಂತ ಕೇಳ್ಪಟ್ಟೆ. ಸೊ ಖಂಡಿತ ಜನತೆ ಸ್ವೀಕರಿಸ್ತೀವಿ, ಬನ್ನಿ ಸರ್, ಒಳ್ಳೇದು ಮಾಡಿ ಜನರಿಗೆ. ನೀವು ಆಲ್ರೆಡಿ ಒಳ್ಳೇದು ಮಾಡಿದ್ದೀರಾ, ಅದು ಜನರಿಗೆ ಗೊತ್ತು. ನಾವು ನೋಡಿದ್ದೀವಿ ಯಾವ ಥರ ನೀವು ಗೌರ್ಮೆಂಟ್ ಸಿಬ್ಬಂದಿಗೆ ಹೆಲ್ಪ್ ಮಾಡ್ತೀರಾ, ಇಲ್ಲ ನಿಮ್ಮ ಜೊತೆ ಆಗಿರ್ಬೋದು, ನೀವು ರೆಸ್ಪೆಕ್ಟ್ ಮಾಡಿರೋ ಟೀಚರ್ಸ್ ಆಗಿರ್ಬೋದು, ಇಲ್ಲ ನೀವು ಯಾವ ಥರ ಲೈಕ್ ಎಲ್ಲರಿಗೂ ನೀವು ರೆಸ್ಪೆಕ್ಟ್ ಕೊಡೋ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತು. ಬನ್ನಿ ಸರ್, ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಈ ಒಬ್ಬ ಧ್ವನಿ ಕೊಡೋ ಒಬ್ಬ ಈ ಪ್ರಜೆಯಾಗಿ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್.